ಬಂತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ರಿಪೋರ್ಟ್ ಹೇಳ್ತಾ ಇದ್ರು ನಾಳೆಯಿಂದ ಅಧಿವೇಶನ ಇದೆ. ಈಗ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ, ಒಂದು ವೆಜ್ ಇನ್ನೊಂದು ನಾನ್ ವೆಜ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾಯ್ತು. ನಾಳೆಯಿಂದ ಚಳಿಗಾಲದ ಅಧಿವೇಶನ ಇದೆ. ಇಲ್ಲೂ ಕೂಡ ಒಗ್ಗಟ್ಟಿನ ಮಂತ್ರ ಜಪಿಸ್ತಾರ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಕುರ್ಚಿ ಕಿತ್ತಾಟ ನಮ್ಮಲ್ಲಿ ಏನೂ ಇಲ್ಲ, ನಾವಿಬ್ರು ಒಗ್ಗಟ್ಟಾಗಿದ್ದೀವಿ, ಜೋಡ ಎತ್ತುಗಳ ರೀತಿಯಲ್ಲಿ ಇದ್ದೀವಿ ಅಂತ ಹೇಳಿ ಇದ್ದಂತ ತೋರಿಸ್ಕೊಂಡಂತವ್ರು ನಾಳೆಯಿಂದ ಅಧಿವೇಶನ. ದೇಹ ಇಲ್ಲಿದ್ರು ಕೂಡ ಮನಸ್ಸು ದೆಹಲಿಯಲ್ಲಿ. ನೋಡಿ, ನಾಯಕರ ದೇಹ ಬೆಳಗಾವಿಯಲ್ಲಿ, ಮನಸ್ಸು ದೆಹಲಿ. ವರಿಷ್ಠರ ತೀರ್ಮಾನದ ತಲೆ ಇಬ್ಬರ ಚಿತ್ತ ನೆಟ್ಟಿರೋದು. ಕುರ್ಚಿ ಕಿತ್ತಾಟದ ನಡುವೆ ನಾಳೆಯಿಂದ ಅಧಿವೇಶನ ನಡೆಯುತ್ತೆ. ಇದನ್ನ ವಿಪಕ್ಷ ಹೇಗೆ ನೋಡುತ್ತೆ, ವಿಪಕ್ಷ ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ಮಾಡುತ್ತೆ, ಇದನ್ನು ಯಾವ ರೀತಿಗೆ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ತದನ್ನ ಕಾದು ನೋಡಬೇಕಾಗುತ್ತೆ. ಆದ್ರೆ ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಕ್ಷಣಗಣನೆಂತೂ ಶುರುವಾಗಿದೆ. ಪವರ್ ಫೈಟ್ ನಡುವೆ ನಾಳೆಯಿಂದ ಸದನ ಕದನ ಶುರುವಾಗುತ್ತೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಫುಲ್ ಪ್ರಿಪೇರ್ ಆಗಿದೆ. ಇದರ ನಡುವೆ ಕೂಡ ದೆಹಲಿ ಅಂತ ಹೋಗ್ತಾರೆ. ನಿನ್ನೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಮೊದಲ ಸುತ್ತಿನ ಮೀಟಿಂಗ್ ಆಗಿದೆ, ಫಸ್ಟ್ ರೌಂಡ್ ಮೀಟಿಂಗ್. ಅಧಿವೇಶನ ನಡೆಯುವ ಸಂದರ್ಭದಲ್ಲೇ ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಕರೆಯುವ ಚಾನ್ಸಸ್ ಇದೆಯಾ? ಸ್ವಲ್ಪ ಕಡಿಮೆ ಇರಬಹುದು. ಆದ್ರೂ ನಿನ್ನೆ ಒಂದು ಸುತ್ತಿನ ಮಾತುಕತೆ ಅಂತೂ ಮಾಡಿದ್ದಾರೆ. ಈ ಮೀಟಿಂಗ್ ನಲ್ಲಿ ಏನೂ ತೀರ್ಮಾನಕ್ಕೆ ಬಂದಿಲ್ಲ ಅಂತ ಹೇಳ್ತಿರೋದಷ್ಟೇ. ಆದ್ರೆ ಯಾವುದೇ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ, ಹೇಳಕ್ಕಾಗಲ್ಲ. ನೋಡಿ, ಇವತ್ತಿನ ಬಂತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ರಿಪೋರ್ಟ್ ಹೇಳ್ತಾ ಇದ್ರು ನಾಳೆಯಿಂದ ಅಧಿವೇಶನ ಇದೆ. ಈಗ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ, ಒಂದು ವೆಜ್ ಇನ್ನೊಂದು ನಾನ್ ವೆಜ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾಯ್ತು. ನಾಳೆಯಿಂದ ಚಳಿಗಾಲದ ಅಧಿವೇಶನ ಇದೆ. ಇಲ್ಲೂ ಕೂಡ ಒಗ್ಗಟ್ಟಿನ ಮಂತ್ರ ಜಪಿಸ್ತಾರ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಕುರ್ಚಿ ಕಿತ್ತಾಟ ನಮ್ಮಲ್ಲಿ ಏನೂ ಇಲ್ಲ, ನಾವಿಬ್ರು ಒಗ್ಗಟ್ಟಾಗಿದ್ದೀವಿ, ಜೋಡ ಎತ್ತುಗಳ ರೀತಿಯಲ್ಲಿ ಇದ್ದೀವಿ ಅಂತ ಹೇಳಿ ಇದ್ದಂತ ತೋರಿಸ್ಕೊಂಡಂತವ್ರು ನಾಳೆಯಿಂದ ಅಧಿವೇಶನ. ದೇಹ ಇಲ್ಲಿದ್ರು ಕೂಡ ಮನಸ್ಸು ದೆಹಲಿಯಲ್ಲಿ. ನೋಡಿ, ನಾಯಕರ ದೇಹ ಬೆಳಗಾವಿಯಲ್ಲಿ, ಮನಸ್ಸು ದೆಹಲಿ. ವರಿಷ್ಠರ ತೀರ್ಮಾನದ ತಲೆ ಇಬ್ಬರ ಚಿತ್ತ ನೆಟ್ಟಿರೋದು. ಕುರ್ಚಿ ಕಿತ್ತಾಟದ ನಡುವೆ ನಾಳೆಯಿಂದ ಅಧಿವೇಶನ ನಡೆಯುತ್ತೆ. ಇದನ್ನ ವಿಪಕ್ಷ ಹೇಗೆ ನೋಡುತ್ತೆ, ವಿಪಕ್ಷ ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ಮಾಡುತ್ತೆ, ಇದನ್ನು ಯಾವ ರೀತಿಗೆ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ತದನ್ನ ಕಾದು ನೋಡಬೇಕಾಗುತ್ತೆ. ಆದ್ರೆ ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಕ್ಷಣಗಣನೆಂತೂ ಶುರುವಾಗಿದೆ. ಪವರ್ ಫೈಟ್ ನಡುವೆ ನಾಳೆಯಿಂದ ಸದನ ಕದನ ಶುರುವಾಗುತ್ತೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಫುಲ್ ಪ್ರಿಪೇರ್ ಆಗಿದೆ. ಇದರ ನಡುವೆ ಕೂಡ ದೆಹಲಿ ಅಂತ ಹೋಗ್ತಾರೆ. ನಿನ್ನೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಮೊದಲ ಸುತ್ತಿನ ಮೀಟಿಂಗ್ ಆಗಿದೆ, ಫಸ್ಟ್ ರೌಂಡ್ ಮೀಟಿಂಗ್. ಅಧಿವೇಶನ ನಡೆಯುವ ಸಂದರ್ಭದಲ್ಲೇ ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಕರೆಯುವ ಚಾನ್ಸಸ್ ಇದೆಯಾ? ಸ್ವಲ್ಪ ಕಡಿಮೆ ಇರಬಹುದು. ಆದ್ರೂ ನಿನ್ನೆ ಒಂದು ಸುತ್ತಿನ ಮಾತುಕತೆ ಅಂತೂ ಮಾಡಿದ್ದಾರೆ. ಈ ಮೀಟಿಂಗ್ ನಲ್ಲಿ ಏನೂ ತೀರ್ಮಾನಕ್ಕೆ ಬಂದಿಲ್ಲ ಅಂತ ಹೇಳ್ತಿರೋದಷ್ಟೇ. ಆದ್ರೆ ಯಾವುದೇ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ, ಹೇಳಕ್ಕಾಗಲ್ಲ. ನೋಡಿ, ಇವತ್ತಿನ ಬಂತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ರಿಪೋರ್ಟ್ ಹೇಳ್ತಾ ಇದ್ರು ನಾಳೆಯಿಂದ ಅಧಿವೇಶನ ಇದೆ. ಈಗ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ, ಒಂದು ವೆಜ್ ಇನ್ನೊಂದು ನಾನ್ ವೆಜ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾಯ್ತು. ನಾಳೆಯಿಂದ ಚಳಿಗಾಲದ ಅಧಿವೇಶನ ಇದೆ. ಇಲ್ಲೂ ಕೂಡ ಒಗ್ಗಟ್ಟಿನ ಮಂತ್ರ ಜಪಿಸ್ತಾರ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಕುರ್ಚಿ ಕಿತ್ತಾಟ ನಮ್ಮಲ್ಲಿ ಏನೂ ಇಲ್ಲ, ನಾವಿಬ್ರು ಒಗ್ಗಟ್ಟಾಗಿದ್ದೀವಿ, ಜೋಡ ಎತ್ತುಗಳ ರೀತಿಯಲ್ಲಿ ಇದ್ದೀವಿ ಅಂತ ಹೇಳಿ ಇದ್ದಂತ ತೋರಿಸ್ಕೊಂಡಂತವ್ರು ನಾಳೆಯಿಂದ ಅಧಿವೇಶನ. ದೇಹ ಇಲ್ಲಿದ್ರು ಕೂಡ ಮನಸ್ಸು ದೆಹಲಿಯಲ್ಲಿ. ನೋಡಿ, ನಾಯಕರ ದೇಹ ಬೆಳಗಾವಿಯಲ್ಲಿ, ಮನಸ್ಸು ದೆಹಲಿ. ವರಿಷ್ಠರ ತೀರ್ಮಾನದ ತಲೆ ಇಬ್ಬರ ಚಿತ್ತ ನೆಟ್ಟಿರೋದು. ಕುರ್ಚಿ ಕಿತ್ತಾಟದ ನಡುವೆ ನಾಳೆಯಿಂದ ಅಧಿವೇಶನ ನಡೆಯುತ್ತೆ. ಇದನ್ನ ವಿಪಕ್ಷ ಹೇಗೆ ನೋಡುತ್ತೆ, ವಿಪಕ್ಷ ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ಮಾಡುತ್ತೆ, ಇದನ್ನು ಯಾವ ರೀತಿಗೆ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ತದನ್ನ ಕಾದು ನೋಡಬೇಕಾಗುತ್ತೆ. ಆದ್ರೆ ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಕ್ಷಣಗಣನೆಂತೂ ಶುರುವಾಗಿದೆ.
ಪವರ್ ಫೈಟ್ ನಡುವೆ ನಾಳೆಯಿಂದ ಸದನ ಕದನ ಶುರುವಾಗುತ್ತೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಫುಲ್ ಪ್ರಿಪೇರ್ ಆಗಿದೆ. ಇದರ ನಡುವೆ ಕೂಡ ದೆಹಲಿಯತ್ತ ಹೋಗ್ತಾರೆ. ನಿನ್ನೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಮೊದಲ ಸುತ್ತಿನ ಮೀಟಿಂಗ್ ಆಗಿದೆ. ಫಸ್ಟ್ ರೌಂಡ್ ಮೀಟಿಂಗ್. ಅಧಿವೇಶನ ನಡೆಯುವ ಸಂದರ್ಭದಲ್ಲೇ ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಕರೆಯುವ ಚಾನ್ಸಸ್ ಇದೆಯಾ? ಸ್ವಲ್ಪ ಕಡಿಮೆ ಇರಬಹುದು. ಆದ್ರೂ ನಿನ್ನೆ ಒಂದು ಸುತ್ತಿನ ಮಾತುಕತೆ ಅಂತೂ ಮಾಡಿದ್ದಾರೆ. ಈ ಮೀಟಿಂಗ್ ನಲ್ಲಿ ಏನೂ ತೀರ್ಮಾನಕ್ಕೆ ಬಂದಿಲ್ಲ ಅಂತ ಹೇಳ್ತಿರೋದಷ್ಟೇ. ಆದ್ರೆ ಯಾವುದೇ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ, ಹೇಳಕ್ಕಾಗಲ್ಲ. ನೋಡಿ, ಇವತ್ತಿನ ಬಂತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ರಿಪೋರ್ಟ್ ಹೇಳ್ತಾ ಇದ್ರು ನಾಳೆಯಿಂದ ಅಧಿವೇಶನ ಇದೆ. ಈಗ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ, ಒಂದು ವೆಜ್ ಇನ್ನೊಂದು ನಾನ್ ವೆಜ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾಯ್ತು. ನಾಳೆಯಿಂದ ಚಳಿಗಾಲದ ಅಧಿವೇಶನ ಇದೆ. ಇಲ್ಲೂ ಕೂಡ ಒಗ್ಗಟ್ಟಿನ ಮಂತ್ರ ಜಪಿಸ್ತಾರ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಕುರ್ಚಿ ಕಿತ್ತಾಟ ನಮ್ಮಲ್ಲಿ ಏನೂ ಇಲ್ಲ, ನಾವಿಬ್ರು ಒಗ್ಗಟ್ಟಾಗಿದ್ದೀವಿ, ಜೋಡೆತ್ತುಗಳ ರೀತಿಯಲ್ಲಿ ಇದ್ದೀವಿ ಅಂತ ಹೇಳಿ ಇದ್ದಂತ ತೋರಿಸ್ಕೊಂಡಂತವ್ರು ನಾಳೆಯಿಂದ ಅಧಿವೇಶನ. ದೇಹ ಇಲ್ಲಿದ್ರು ಕೂಡ ಮನಸ್ಸು ದೆಹಲಿಯಲ್ಲಿ. ನೋಡಿ, ನಾಯಕರ ದೇಹ ಬೆಳಗಾವಿಯಲ್ಲಿ, ಮನಸ್ಸು ದೆಹಲಿ. ವರಿಷ್ಠರ ತೀರ್ಮಾನದ ತಲೆ ಇಬ್ಬರ ಚಿತ್ತ ನೆಟ್ಟಿರೋದು. ಕುರ್ಚಿ ಕಿತ್ತಾಟದ ನಡುವೆ ನಾಳೆಯಿಂದ ಅಧಿವೇಶನ ನಡೆಯುತ್ತೆ. ಇದನ್ನ ವಿಪಕ್ಷ ಹೇಗೆ ನೋಡುತ್ತೆ, ವಿಪಕ್ಷ ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ಮಾಡುತ್ತೆ, ಇದನ್ನು ಯಾವ ರೀತಿಗೆ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ತದನ್ನ ಕಾದು ನೋಡಬೇಕಾಗುತ್ತೆ. ಆದ್ರೆ ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಕ್ಷಣಗಣನೆಂತೂ ಶುರುವಾಗಿದೆ. ಪವರ್ ಫೈಟ್ ನಡುವೆ ನಾಳೆಯಿಂದ ಸದನ ಕದನ ಶುರುವಾಗುತ್ತೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಫುಲ್ ಪ್ರಿಪೇರ್ ಆಗಿದೆ. ಇದರ ನಡುವೆ ಕೂಡ ದೆಹಲಿಯತ್ತ ಹೋಗ್ತಾರೆ. ನಿನ್ನೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಮೊದಲ ಸುತ್ತಿನ ಮೀಟಿಂಗ್ ಆಗಿದೆ. ಫಸ್ಟ್ ರೌಂಡ್ ಮೀಟಿಂಗ್. ಅಧಿವೇಶನ ನಡೆಯುವ ಸಂದರ್ಭದಲ್ಲೇ ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಕರೆಯುವ ಚಾನ್ಸಸ್ ಇದೆಯಾ? ಸ್ವಲ್ಪ ಕಡಿಮೆ ಇರಬಹುದು. ಆದ್ರೂ ನಿನ್ನೆ ಒಂದು ಸುತ್ತಿನ ಮಾತುಕತೆ ಅಂತೂ ಮಾಡಿದ್ದಾರೆ. ಈ ಮೀಟಿಂಗ್ ನಲ್ಲಿ ಏನೂ ತೀರ್ಮಾನಕ್ಕೆ ಬಂದಿಲ್ಲ ಅಂತ ಹೇಳ್ತಿರೋದಷ್ಟೇ. ಆದ್ರೆ ಯಾವುದೇ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ, ಹೇಳಕ್ಕಾಗಲ್ಲ. ನೋಡಿ, ಇವತ್ತಿನ ಬಂತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ರಿಪೋರ್ಟ್ ಹೇಳ್ತಾ ಇದ್ರು ನಾಳೆಯಿಂದ ಅಧಿವೇಶನ ಇದೆ. ಈಗ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ, ಒಂದು ವೆಜ್ ಇನ್ನೊಂದು ನಾನ್ ವೆಜ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾಯ್ತು. ನಾಳೆಯಿಂದ ಚಳಿಗಾಲದ ಅಧಿವೇಶನ ಇದೆ. ಇಲ್ಲೂ ಕೂಡ ಒಗ್ಗಟ್ಟಿನ ಮಂತ್ರ ಜಪಿಸ್ತಾರ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಕುರ್ಚಿ ಕಿತ್ತಾಟ ನಮ್ಮಲ್ಲಿ ಏನೂ ಇಲ್ಲ, ನಾವಿಬ್ರು ಒಗ್ಗಟ್ಟಾಗಿದ್ದೀವಿ, ಜೋಡೆತ್ತುಗಳ ರೀತಿಯಲ್ಲಿ ಇದ್ದೀವಿ ಅಂತ ಹೇಳಿ ಇದ್ದಂತ ತೋರಿಸ್ಕೊಂಡಂತವ್ರು ನಾಳೆಯಿಂದ ಅಧಿವೇಶನ. ದೇಹ ಇಲ್ಲಿದ್ರು ಕೂಡ ಮನಸ್ಸು ದೆಹಲಿಯಲ್ಲಿ. ನೋಡಿ, ನಾಯಕರ ದೇಹ ಬೆಳಗಾವಿಯಲ್ಲಿ, ಮನಸ್ಸು ದೆಹಲಿ. ವರಿಷ್ಠರ ತೀರ್ಮಾನದ ತಲೆ ಇಬ್ಬರ ಚಿತ್ತ ನೆಟ್ಟಿರೋದು. ಕುರ್ಚಿ ಕಿತ್ತಾಟದ ನಡುವೆ ನಾಳೆಯಿಂದ ಅಧಿವೇಶನ ನಡೆಯುತ್ತೆ. ಇದನ್ನ ವಿಪಕ್ಷ ಹೇಗೆ ನೋಡುತ್ತೆ, ವಿಪಕ್ಷ ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ಮಾಡುತ್ತೆ, ಇದನ್ನು ಯಾವ ರೀತಿಗೆ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ತದನ್ನ ಕಾದು ನೋಡಬೇಕಾಗುತ್ತೆ. ಆದ್ರೆ ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಕ್ಷಣಗಣನೆಂತೂ ಶುರುವಾಗಿದೆ. ಪವರ್ ಫೈಟ್ ನಡುವೆ ನಾಳೆಯಿಂದ ಸದನ ಕದನ ಶುರುವಾಗುತ್ತೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಫುಲ್ ಪ್ರಿಪೇರ್ ಆಗಿದೆ. ಇದರ ನಡುವೆ ಕೂಡ ದೆಹಲಿಯತ್ತ ಹೋಗ್ತಾರೆ. ನಿನ್ನೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಮೊದಲ ಸುತ್ತಿನ ಮೀಟಿಂಗ್ ಆಗಿದೆ. ಫಸ್ಟ್ ರೌಂಡ್ ಮೀಟಿಂಗ್. ಅಧಿವೇಶನ ನಡೆಯುವ ಸಂದರ್ಭದಲ್ಲೇ ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಕರೆಯುವ ಚಾನ್ಸಸ್ ಇದೆಯಾ? ಸ್ವಲ್ಪ ಕಡಿಮೆ ಇರಬಹುದು. ಆದ್ರೂ ನಿನ್ನೆ ಒಂದು ಸುತ್ತಿನ ಮಾತುಕತೆ ಅಂತೂ ಮಾಡಿದ್ದಾರೆ. ಈ ಮೀಟಿಂಗ್ ನಲ್ಲಿ ಏನೂ ತೀರ್ಮಾನಕ್ಕೆ ಬಂದಿಲ್ಲ ಅಂತ ಹೇಳ್ತಿರೋದಷ್ಟೇ. ಆದ್ರೆ ಯಾವುದೇ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ, ಹೇಳಕ್ಕಾಗಲ್ಲ. ನೋಡಿ, ಇವತ್ತಿನ